ಹಲೋ ಗೈಸ್, ಪಿಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ರಿವರ್ ಇಂಡಿ ಎಲೆಕ್ಟ್ರಿಕ್ ಗಾಡಿ ತಂದಿದ್ದೀನಿ ರಿವ್ಯೂ ಮಾಡೋಣ ಅಂತ. ಇದನ್ನ SUV ಆಫ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತಾನು ಕರೀತಾರೆ. ಆ ನೇಮ್ಗೆ ಒಂಥರ ಜಸ್ಟಿಫೈ ಮಾಡೋ ತರ ಇದೆ ಈ ಗಾಡಿ. ಇದು ಬಂದು ನಿಮ್ಗೆ 1,55,000 ಆಗುತ್ತೆ ಕರ್ನಾಟಕ ಆನ್ ರೋಡ್. ಈ ಒಂದು ಗಾಡಿ ಬಂದು ನಮ್ಮ ಫ್ರೆಂಡ್ ತಿರು ಅಂತ, ಅವರು ಮೈಸೂರು ಅವರೇ. ತುಂಬಾ ಥ್ಯಾಂಕ್ಸ್ ತಿರು ಅವರೇ ನನ್ಗೆ ಈ ಗಾಡಿನ ಕೊಟ್ಟಿದ್ದಕ್ಕೆ. ಇನ್ನ ಗಾಡಿ ಬಗ್ಗೆ ಬಂದ್ರೆ, ಗಾಡಿಲಿ ನಿಮ್ಗೆ 4 kWh ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಇದು ನಿಮ್ಗೆ ಎಕೋ ಮೋಡ್ ಅಲ್ಲಿ 110 ರೇಂಜ್ ಕೊಡುತ್ತೆ, ರೈಡ್ ಮೋಡ್ ಅಲ್ಲಿ 100 ಬರುತ್ತೆ, ಮತ್ತೆ ಇನ್ನ ಸ್ಪೋರ್ಟ್ಸ್ ಮೋಡ್ ಹಾಕೊಂಡ್ರೆ 80 ಹತ್ತತ್ರ ಬರುತ್ತೆ. ಫಸ್ಟ್ ನಾನು ನಿಮ್ಗೆ ಇದ್ರ ರೈಡಿಂಗ್ ಪೊಸಿಷನ್ ತೋರಿಸ್ಬಿಡ್ತೀನಿ ನೋಡಿ. ಗಾಡಿ ಸೈಡ್ ಇಂದ ಈ ತರ ಕಾಣುತ್ತೆ, ಇನ್ನ ಫ್ರಂಟ್ ಇಂದ ನೋಡಿದ್ರೆ ಗಾಡಿ ಈ ತರ ಕಾಣುತ್ತೆ. ಸೊ ಬನ್ನಿ ಈಗ ಗಾಡಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರಂಟ್ ಅಲ್ಲಿ ನಿಮ್ಗೆ ಒಂದು ವಿಂಡ್ ಶೀಲ್ಡ್ ತರ ಬರುತ್ತೆ. ಇದು ನಿಮ್ಗೆ ವಿಂಡ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ, ವರ್ಕ್ ಆಗುತ್ತೆ ಇದು ವಿಂಡ್ ಶೀಲ್ಡ್. ಮತ್ತೆ ಇಲ್ಲಿ ಡಬಲ್ ಬ್ಯಾರಲ್ LED ಹೆಡ್ಲೈಟ್ ಬರುತ್ತೆ. ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಸೇಮ್ ಒಳ್ಳೆ ಕಾರ್ ಹೆಡ್ಲೈಟ್ ಇದ್ದಂಗಿದೆ. ಸುತ್ತ DRL ಬರುತ್ತೆ, ಇದು ಡೇ ಟೈಮ್ ರನ್ನಿಂಗ್ ಲೈಟ್. ಇಲ್ಲೊಂದು ನಂಬರ್ ಪ್ಲೇಟ್ ಹೋಲ್ಡರ್ ಇದೆ. ಸಸ್ಪೆನ್ಷನ್ ನೋಡಿ, ಸಸ್ಪೆನ್ಷನ್ ನಂಗೆ ಸಖತ್ ಇಷ್ಟ ಆಯ್ತು. ಹಳ್ಳ ಗುಂಡಿ ಎಲ್ಲ ಸಖತ್ತಾಗಿ ಹ್ಯಾಂಡಲ್ ಮಾಡುತ್ತೆ ಸಸ್ಪೆನ್ಷನ್ ಇದು. LED ಇಂಡಿಕೇಟರ್ಸ್. ಈ ಗಾಡಿನ SUV ಆಫ್ ಸ್ಕೂಟರ್ಸ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ, ಟೈರ್ ಸೆಕ್ಷನ್ ನೋಡ್ಬೋದು ನೀವು. 110, 70, 14 ಇಂಚ್ ವೀಲ್ಸ್, ಅಲಾಯ್ ವೀಲ್ಸ್ ನೋಡಿ ಏನ್ ಸಖತ್ತಾಗಿದೆ ಡಿಸೈನ್ ಅಂತ. ಆಮೇಲೆ ಇದರಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡರಲ್ಲೂ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ಯಾಕ್ ಅಲ್ಲಿ ನಿಮ್ಗೆ 120 ಸೆಕ್ಷನ್ ಟೈರ್ ಬರುತ್ತೆ, ಫ್ರಂಟ್ ಅಲ್ಲಿ 110. CBS ಬರುತ್ತೆ, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್. ನೋಡಿ ಡಿಸೈನ್ ನೋಡಿ ಆ ಗಾಡಿದು ಏನ್ ಸಖತ್ತಾಗಿದೆ ಅಂತ. ಇನ್ನ ಇಲ್ಲೊಂದು ರಿವರ್ ಅಂತ ಬ್ಯಾಡ್ಜಿಂಗ್ ಇದೆ. ಇದೆಲ್ಲ ಬಿಲ್ಟ್ ಇನ್ ಬರೋದು ಸ್ಟ್ಯಾಂಡರ್ಡ್ ವೇರಿಯಂಟ್ ಅಲ್ಲೇ. ಅಂದ್ರೆ ಇದು ಕಂಪ್ಲೀಟ್ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಗೆ ಗಾಡಿನ. ಇಲ್ಲಿ ಬೇಕಂದ್ರೆ ನೀವು ಪ್ಯಾನಿಯರ್ಸ್ ಕೂಡ ಹಾಕ್ಸ್ಕೋಬಹುದು. ಪ್ಯಾನಿಯರ್ಸ್ ಹಾಕ್ಸ್ಕೊಂಡು ಟೂರಿಂಗ್ ಎಲ್ಲ ಮಾಡ್ಬೋದು ಆರಾಮಾಗಿ. ನೀವು ಎಕ್ಸ್ಟ್ರಾ ಗಾಡಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ಹಾಕ್ಸ್ಬೇಕಾಗಿಲ್ಲ. ಗಾಡಿ ಬಿದ್ರೂ ನಿಮ್ಗೆ ಪ್ಯಾನಲ್ಗೆ ಎಲ್ಲೂ ಡ್ಯಾಮೇಜ್ ಆಗಲ್ಲ. ಸೊ ಫ್ರಂಟ್ ಪ್ರೊಟೆಕ್ಟ್ ಮಾಡೋದಕ್ಕೆ ಅಲ್ಲಿದೆ ಗಾರ್ಡು, ಇನ್ನ ಬಾಡಿ ಪ್ಯಾನಲ್ ಪ್ರೊಟೆಕ್ಟ್ ಮಾಡೋದಕ್ಕೆ ಇಲ್ಲಿದೆ ಗಾರ್ಡು. ರೈಟ್ ಸೈಡ್ ಅಲ್ಲಿ ಇಲ್ಲೊಂದು ಇಂಡಿ ಅಂತ ಬ್ಯಾಡ್ಜಿಂಗ್ ಇದೆ. ರೈಡರ್ ಫುಟ್ ರೆಸ್ಟ್ ನೋಡ್ಬೋದು ನೀವು. ರೈಡರ್ ಬೇಕಾದ್ರೆ ಇಲ್ಲೂ ಕೂಡ ಫುಟ್ ಇಟ್ಕೋಬಹುದು, ಇಲ್ಲಾಂದ್ರೆ ಇದನ್ನ ಓಪನ್ ಮಾಡಿ ಇಲ್ಲೂ ಕೂಡ ಇಟ್ಕೋಬಹುದು. ಕ್ರೂಸರ್ ತರ ಆಗುತ್ತೆ ಇಲ್ಲಿ ಇಟ್ಕೊಂಡ್ರೆ. ಪ್ಯಾಸೆಂಜರ್ ಫುಟ್ ರೆಸ್ಟ್ ಸೇಮ್ ಮೆಕ್ಯಾನಿಸಮ್, ಓಪನ್ ಕ್ಲೋಸ್. ಫಿಟ್ ಅಂಡ್ ಫಿನಿಶ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಬ್ಯಾಕ್ ಸಸ್ಪೆನ್ಷನ್ ನೋಡಿ, ಇದನ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಪ್ರೀಲೋಡ್. ಇನ್ನ ಸ್ವಿಂಗ್ ಆರ್ಮ್ ನೋಡಿ ಏನ್ ಸಖತ್ತಾಗಿದೆ ಅಂತ. ಇದು ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್. ಅಂದ್ರೆ ಸುಮ್ನೆ ಇದನ್ನ SUV ಆಫ್ ಸ್ಕೂಟರ್ಸ್ ಅಂತ ಕರೆಯಲ್ಲ. ನಿಮ್ಗೆ ಬೈಕ್ಗೆ ಏನೇನ್ ಮೆಕ್ಯಾನಿಸಮ್ ಇದೆ ಎಲ್ಲ ಇದೆ. ಪ್ರಾಪರ್ ಶಾಕರ್ಸ್ ಇದೆ, ಸ್ವಿಂಗ್ ಆರ್ಮ್ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್, 2 ಡಿಸ್ಕ್ ಬ್ರೇಕ್ ಇದೆ, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೀನಿ ನೋಡಿ. ಎಲೆಕ್ಟ್ರಿಕ್ ಗಾಡಿನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಬೆಲ್ಟ್ ಡ್ರೈವ್ ಬರುತ್ತೆ, ಬಟ್ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಚೈನ್ ಡ್ರೈವ್ ಕೊಟ್ಟಿದ್ದಾನೆ. ನಾನು ಅವಾಗಲೇ ಗಾಡಿ ಓಡಿಸ್ಬೇಕಾದ್ರೆ ಥಿಂಕ್ ಮಾಡ್ತಿದ್ದೆ, ಎಲ್ಲೋ ಚೈನ್ ತರ ಸೌಂಡ್ ಬರ್ತಿದ್ದಿಲ್ಲ, ಬೆಲ್ಟ್ ಇಲ್ವೇನೋ ಈ ಗಾಡಿಗೆ ಅಂತ. ನೋಡಿ ಇಲ್ಲಿ ಚೈನ್ ಇದೆ, ಈ ಸೈಡ್ ಒಂದು ರಿಫ್ಲೆಕ್ಟರ್ ಇದೆ, ಆ ಸೈಡ್ ಕೂಡ ರಿಫ್ಲೆಕ್ಟರ್ ಇರುತ್ತೆ ಸೇಮ್ ಅದೇ ತರ. ಬ್ಯಾಕ್ ರೆಸ್ಟ್ ನೋಡ್ಬೋದು, ಒಂದು ಪ್ರಾಪರ್ ಬ್ಯಾಕ್ ರೆಸ್ಟ್ ಕೊಟ್ಟಿದ್ದಾನೆ. ಇದು ಆಕ್ಚುಲಿ ಆಕ್ಸೆಸರಿ, ಇದು ಬ್ಯಾಕ್ ರೆಸ್ಟ್. ಬ್ಯಾಕ್ ಅಲ್ಲಿ LED ಟೇಲ್ ಲೈಟ್ ನೋಡ್ಬೋದು ಏನ್ ಸಖತ್ತಾಗಿದೆ ಅಂತ. ಲೆಫ್ಟ್ ಸೈಡ್ ಕೂಡ ಸೇಮ್ ಅದೇ ಡಿಸೈನ್, ಏನು ಚೇಂಜಸ್ ಇಲ್ಲ. ಇಲ್ಲಿ ನಿಮ್ಗೆ ಒಂದು ಎಕ್ಸ್ಟ್ರಾ ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ. ಅಂದ್ರೆ ಒಂದ್ ಸೈಡ್ ಕೂರೋರ್ಗೆ ಇದು ಸ್ಯಾರಿ ಹಾಕೊಂಡು ಅವ್ರಿಗೋಸ್ಕರ ಅಲ್ಲೊಂದು ಲೇಡೀಸ್ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ. ಇದು ಕೂಡ ಆಕ್ಸೆಸರಿನೇ. ಆಮೇಲೆ ಇಲ್ಲೊಂದು ಉಕ್ ಕೊಟ್ಟಿದ್ದಾರೆ ನೋಡಿ, ನೀವು ಲಗೇಜ್ ಕೂಡ ಇಲ್ಲಿ ಮೌಂಟ್ ಮಾಡ್ಕೊಂಡು ಹೋಗ್ಬೋದು ಬೇಕಾದ್ರೆ. ಸೊ ಮ್ಯಾಕ್ಸಿಮಮ್ 3 kg ಗಂಟ ವೆಯ್ಟ್ ಲಿಮಿಟ್ ಇರೋ ಉಕ್ ಇದು. ಬೂಟ್ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಈಗ ಇದ್ರ ಬೂಟ್ ಓಪನ್ ಮಾಡೋದು ಇಲ್ಲಿ 43 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಅಂದ್ರೆ ಯಾವುದೇ ಗಾಡಿನಲ್ಲೂ ಕೂಡ ಇಷ್ಟಿಲ್ಲ ಎಲೆಕ್ಟ್ರಿಕ್ ಗಾಡಿನಲ್ಲಿ. ಓಲಾದಲ್ಲೇ ನಾನು ತುಂಬಾ ಜಾಸ್ತಿ ಬೂಟ್ ಸ್ಪೇಸ್ ಇದೆ ಅನ್ಕೋತಿದ್ದೆ, ಬಟ್ ಇದು ಅದಕ್ಕಿಂತ ಜಾಸ್ತಿ ಇದೆ ನೋಡಿ. ನೀವು ಏನ್ ಮಲ್ಕೊಂಡು ಹೋಗ್ಬೋದು ಇದ್ರೊಳಗಡೆ, ಸಿಕ್ಕಾಬಿಟ್ಟೆ ಇದೆ. ಇಲ್ಲಂತೂ ತುಂಬಾ ಬೂಟ್ ಸ್ಪೇಸ್ ಇದೆ. ಇಲ್ಲಂತೂ ಟೋಟಲ್ 43 ಲೀಟರ್ಸ್ ಬರುತ್ತೆ. ಇಲ್ಲೊಂದು ಲೈಟ್ ಕೂಡ ಇದೆ. ಇನ್ನ ಟೂಲ್ ಕಿಟ್ ನ ಇಲ್ಲಿ ಅಟ್ಯಾಚ್ ಮಾಡಿದ್ದಾನೆ ಕಂಪ್ನಿಯವನು. ಸೊ ಸೀಟ್ಸ್ ನಿಮ್ಗೆ ಸಖತ್ ಕುಶನಿ ಆಗಿದೆ, ಸಾಫ್ಟ್ ಆಗಿದೆ ಸೀಟ್ಸ್. ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಫ್ರಂಟ್ ಅಲ್ಲಿ ಡಬಲ್ ಪಿಸ್ಟನ್ ಕ್ಯಾಲಿಪರ್. ಸುಮ್ನೆ SUV ಆಫ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅಂತ ಕರೆಯಲ್ಲ ಇದನ್ನ. ಡ್ಯಾಶ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಈಗ ಇದರಲ್ಲಿ ನಿಮ್ಗೆ TFT ಸ್ಕ್ರೀನ್ ಬರಲ್ಲ, ರಿವರ್ಸ್ LCD ಸ್ಕ್ರೀನ್ ಬರುತ್ತೆ. ಯಾವುದೇ ರೀತಿ ಟಚ್ ಇಲ್ಲ ಇದರಲ್ಲಿ. ಇಲ್ಲಿ 2 ಬಟನ್ ಇದೆ, ಈ 2 ಬಟನ್ ಯೂಸ್ ಮಾಡ್ಕೊಂಡು ನೀವು ಸ್ಕ್ರೀನ್ ನ ಕಂಟ್ರೋಲ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಟೈಮ್ ತೋರಿಸ್ತಿದೆ, ಇಲ್ಲಿ ರೈಡರ್ ಮೋಡ್ ತೋರಿಸುತ್ತೆ, ಇನ್ನ ಇಲ್ಲಿ ಟ್ರಿಪ್ ಮೀಟರು, ಇಲ್ಲಿ ಟೋಟಲ್ ಓಡೋ ಮೀಟರು. ಇದುವರೆಗೂ 310 ಕಿಲೋಮೀಟರ್ ಓಡಿಸಿದ್ದಾರೆ ಇವರು. 53% ಅಲ್ಲಿ 53 ಕಿಲೋಮೀಟರ್ಸ್ ತೋರಿಸ್ತಿದೆ. ಇದು ರೈಡ್ ಮೋಡು. ಇನ್ನು ಎಕೋ ಮೋಡ್ ಅಂತ ಇದೆ. ಎಕೋ ಮೋಡಲ್ಲಿ ನಿಮಗೆ 110 ಬರುತ್ತೆ. ಇದಕ್ಕೆ ನಿಮಗೆ ಫಿಸಿಕಲ್ ಕೀ ಬರುತ್ತೆ. ಬಟನ್ ಸ್ಟಾರ್ಟು ಏನಿಲ್ಲ, ಡೈರೆಕ್ಟ್ ನೀವು ಕೀ ಇನ್ಸರ್ಟ್ ಮಾಡಿಬಿಟ್ಟು ಮಾಮೂಲಿ ಪೆಟ್ರೋಲ್ ಗಾಡಿಗಳನ್ನ ಯಾವ ಥರ ನೀವು ಸ್ಟಾರ್ಟ್ ಮಾಡ್ತೀರಾ ಅದೇ ಥರ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಪ್ರಾಪರ್ ಕಿಲ್ ಸ್ವಿಚ್ ಕೂಡ ಇದೆ. ಇದನ್ನ ಇಲ್ಲಿಗೆ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ ನೋಡಿ. ಈಗ ಇಲ್ಲಿ ರೆಡಿ ಟು ರೈಡ್ ಅಂತ ಬರ್ತಿದೆ. ಸೊ ಮತ್ತೆ ನೀವು ಗಾಡಿ ಆಫ್ ಮಾಡಬೇಕು ಅಂದರೆ ಕಿಲ್ ಸ್ವಿಚ್ ಆಫ್ ಮಾಡ್ದಂಗೆ ಗಾಡಿ ಆಫ್ ಆಯಿತು. ಈಗ ಇದು ಹೆಡ್ಲೈಟ್ ಸ್ವಿಚ್ಚು, ಐ ಬೀಮು, ಲೋ ಬೀಮು, ಇದು ಇಂಡಿಕೇಟರ್ ಸ್ವಿಚ್ಚು. ಸ್ವಿಚ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಇದು ಆರನ್ ಸ್ವಿಚ್ಚು. ಆರನ್ ಏನ್ ಗುರು ಇಷ್ಟೊಂದು ಚೆನ್ನಾಗಿದೆ, ಒಂದು ಸ್ವಲ್ಪ ಜೋರಾಗೆ ಕೇಳಿಸ್ತಿದೆ ಆರನ್ನು. ಮತ್ತೆ ಇದು ಪಾರ್ಕಿಂಗ್ ಬಟನು. ಇದನ್ನ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಆಗುತ್ತೆ ಗಾಡಿ.
ನೋಡಿ ಈಗ ರಿವರ್ಸ್ ಮೋಡ್ಗೆ ಹೋಯ್ತು. ಇದನ್ನು ನೀವು ಚೇಂಜ್ ಮಾಡಬೇಕು ಅಂದರೆ ಇದನ್ನು ಲಾಂಗ್ ಪ್ರೆಸ್ ಮಾಡ್ಬೋದು, ಇಲ್ಲ ಮೋಡ್ ಬಟನ್ ಕೂಡ ಪ್ರೆಸ್ ಮಾಡ್ಬೋದು, ಸಿಂಗಲ್ ಪ್ರೆಸ್ಸು. ಸೊ ಇಷ್ಟು ನೋಡಿ ಇದ್ರದ್ದು ಡ್ಯಾಶ್ದು. ಇದಲ್ದೇ ಇಲ್ಲೂ ಕೂಡ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾನೆ. ಅಂದರೆ ಇಲ್ಲೂ ಕೂಡ ನಿಮಗೆ 12 ಲೀಟ್ರ್ ಸ್ಟೋರೇಜ್ ಏನೋ ಬರುತ್ತೆ. ಇನ್ನು ನೀವು ಈ ಗಾಡಿನ ಚಾರ್ಜ್ ಆಗಬೇಕು ಅಂದರೆ ಇಲ್ಲೊಂದು ಉಕ್ ಕೊಟ್ಟಿದ್ದಾನೆ. ಈ ಉಕ್ಕನ್ನ ಹಿಂಗೆ ಎಳೆದ್ರೆ ಸಾಕು, ಇಲ್ಲಿ ಓಪನ್ ಆಗುತ್ತೆ. ಇದು ಚಾರ್ಜಿಂಗ್ ಸ್ಲಾಟು. ಇದಕ್ಕೂ ಕೂಡ ಕವರ್ ಕೊಟ್ಟಿದ್ದಾರೆ ನೀಟಾಗಿ. ಸೊ ಮತ್ತೆ ಇದನ್ನು ಹಿಂಗೆ ಕ್ಲೋಸ್ ಮಾಡೋದಷ್ಟೇ. ಫ್ರಂಟು ಬ್ಯಾಕು 2 ಡಿಸ್ಕ್ ಬ್ರೇಕ್, ಆಯಿಲ್ ರಿಸರ್ವೈರ್ ಇಲ್ಲೇ ಇದೆ. ಸೊ ಇಲ್ಲೇ ನೀವು ಆಯಿಲ್ ಕೂಡ ಈಸಿಯಾಗಿ ಚೇಂಜ್ ಮಾಡ್ಕೋಬಹುದು. ಮಿರರ್ ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು, ಬಟ್ ಚೆನ್ನಾಗಿದೆ ಇದು ಕೂಡ ಮಿರರ್ ವಿಸಿಬಿಲಿಟಿ. ಸೇಮ್ ಗಾಡಿ ನಮ್ಮ ಕರ್ನಾಟಕದ ರ್ಯಾಪರ್ ಇದಾರಲ್ಲ ಆಲೋಕ್, ಅಂದ್ರೆ ಆಲೋಕೆ ಕನ್ನಡಿಗ ಅಂತ ಇದಾರಲ್ಲ, ಅವ್ರ ಹತ್ರ ಕೂಡ ಸೇಮ್ ಗಾಡಿ ಇದೆ. ನನಗೆ ಈ ಗಾಡಿ ಸಖತ್ ಇಷ್ಟ. ಎಲೆಕ್ಟ್ರಿಕ್ ಗಾಡಿನಲ್ಲಿ ನೀವು ಬರೀ ಓಲಾ ಏತರ್ ಅಂತ ಹೋಗ್ಬೇಡಿ, ಈ ಗಾಡಿನೂ ಕೂಡ ಒಂದ್ಸಲ ಟೆಸ್ಟ್ ರೈಡ್ ಮಾಡಿ ನೋಡಿ. ಸ್ಪೋರ್ಟ್ಸ್ ಮಾಡಲ್ ಚೆನ್ನಾಗಿದೆ ಇದ್ರ ಪರ್ಫಾರ್ಮೆನ್ಸು. ಓಲಾದಲ್ಲಿ ಇದೆಯಲ್ಲ ಆ ಥರ ಆ ರೇಂಜಿಗೆ ಪರ್ಫಾರ್ಮೆನ್ಸ್ ಇಲ್ಲ, ಬಟ್ ಚೆನ್ನಾಗಿದೆ. ಈಗ ಗಾಡಿ ಓಡಿಸೋಣ. ಗಾಡಿನ ಫಸ್ಟ್ ಎಕೋ ಮೋಡಲ್ ಹಾಕತ್ತೀನಿ. ಎಕೋ ಮೋಡಲ್ಲಿ ಸಿಟಿ ಒಳಗಡೆ ಓಡಿಸೋದಕ್ಕೆ ಮತ್ತೆ ಜಾಸ್ತಿ ಪವರ್ನ ಯಾರು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಕೊಡ್ಬೋದು. ನನಗೆ ಈ ಗಾಡಿನಲ್ಲಿ ಸಸ್ಪೆನ್ಷನ್ ಸಖತ್ ಇಷ್ಟ. ಏನು ಹ್ಯಾಂಡ್ಲ್ ಮಾಡುತ್ತೆ ಗೊತ್ತಾ, ಬ್ಯಾಡ್ ರೋಡ್ನ ಚೆನ್ನಾಗಿ ಹ್ಯಾಂಡ್ಲ್ ಮಾಡುತ್ತೆ. ನೋಡಿ ಎಲ್ಲ ಕ್ಲ್ಯಾಂಪ್ಸ್ ನೋಡಿ. ನನ್ನ ಪ್ರಕಾರ ಚೇತಕ್ಕಿಂತ ಚೆನ್ನಾಗೈತೆ ಬಿಲ್ಡ್ ಕ್ವಾಲಿಟಿ ಇದರಲ್ಲಿ. ಈ ಥರ ಬ್ಯಾಡ್ ರೋಡು ಮತ್ತು ಸಿಟಿ ಒಳಗೆ ಓಡಿಸೋದಕ್ಕೆ ಎಕೋ ಮೋಡು ಬೆಸ್ಟು. ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದೆ ಬ್ಯಾಡ್ ರೋಡ್ನ ಸಸ್ಪೆನ್ಷನ್ನು. ಫಸ್ಟು ಎಕೋ ಮೋಡಲ್ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ನೋಡೋಣ. ನೋಡಿ ಎಕೋ ಮೋಡಲ್ಲಿ 49 ಹೋಗುತ್ತೆ. 49 ಮೇಲೆ ಹೋಗ್ತಾ ಇಲ್ಲ. ಈಗ ನಾನು ಮೋಡ್ ಚೇಂಜ್ ಮಾಡ್ಕೋತೀನಿ. ಈಗ ನಾನು ರೈಡ್ ಮೋಡ್ಗೆ ಹಾಕೊಂಡಿದ್ದೀನಿ. ಆಹಾ, ರೈಡ್ ಮೋಡಲ್ಲಿ ಸ್ವಲ್ಪ ಪವರ್ನ ನೀವು ಫೀಲ್ ಮಾಡ್ಬೋದು. ಎಕೋ ಮೋಡ್ಗೂ ರೈಡ್ ಮೋಡ್ಗೂ ಪವರಲ್ಲಿ ತುಂಬ ಡಿಫ್ರೆನ್ಸ್ ಐತೆ. ಬ್ರೇಕ್ಸ್ ಅಂತೂ ಮಸ್ತಾಗಿದೆ. ಹೆಂಗಿದೆ ಗೊತ್ತಾ ಬ್ರೇಕ್ಸು, ಅಂದರೆ ಡಬಲ್ ಡಿಸ್ಕ್ ಅಲ್ವಾ, ಚೆನ್ನಾಗಿದೆ. ಅದೇ ರೈಡ್ ಮೋಡಲ್ಲಿ ನಿಮಗೆ 78 ತನಕ ಹೋಗುತ್ತೆ. ಬ್ರೇಕ್ಸ್ ನನಗೆ ಓಲಾದಲ್ಲಿ ಬಿಟ್ರೆ ಇದೇ ನನಗೆ ಇಷ್ಟ ಆಗ್ತಾ ಇರೋದು. ಏತರದ್ದು ಚೆನ್ನಾಗಿದೆ ಬ್ರೇಕ್ಸು, ಬಟ್ ಇದರಲ್ಲಿ ಅದಕ್ಕಿಂತ ಚೆನ್ನಾಗಿದೆ ಗುರು. ಎಲ್ಲದರಲ್ಲೂ ಫ್ರಂಟಲ್ಲಿ ನಿಮಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಬರುತ್ತೆ, ಬಟ್ ಇದರಲ್ಲಿ ಡಬಲ್ ಪಿಸ್ಟನ್ ಬಂದಿದೆ. ನೋಡಿ ಹೆಂಗಿದೆ ಬ್ರೇಕ್ ಅಂತ. ಸೊ ನೀವು ಸಿಟಿನಲ್ಲಿ ಓಡಿಸೋದಕ್ಕೆ ಈ ಥರ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋ ಗಾಡಿಗಳನ್ನ ತಗೊಳ್ಳಿ. ಯಾವ ಗಾಡಿನಲ್ಲಿ ಬಿಲ್ಡ್ ಕ್ವಾಲಿಟಿ ಇರೋಲ್ಲ, ಚೀಪ್ ಪ್ರಾಡಕ್ಟ್ಸ್ ಹಾಕಿರ್ತಾನೆ, ಆ ಥರದ್ದೆಲ್ಲ ತಗೋಬೇಡಿ. ಟಚ್ ಸ್ಕ್ರೀನ್ ಇದೆ, ಅದಿದೆ ಇದಿದೆ ಅಂದ್ಕೊಂಡು. ನೋಡಿ ಪವರು ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ. ನೀವೇನು ಎಲೆಕ್ಟ್ರಿಕ್ ಗಾಡಿ ತಗೊಂಡು ಏನು ಲಾಂಗ್ ಟ್ರಿಪ್ ಏನೂ ಹೋಗಲ್ಲ. ಅಂದರೆ 200 ಕಿಲೋಮೀಟರ್ಸು 300 ಕಿಲೋಮೀಟರ್ಸು ಈ ಥರ ಲಾಂಗ್ ಏನು ಹೋಗಲ್ಲ. ಓಡಿಸೋದೆಲ್ಲ ಸಿಟಿ ಒಳಗಡೆನೆ ಮತ್ತು ಔಟ್ಸ್ಕರ್ಟ್ಸಲ್ಲಿ ಓಡಿಸ್ತೀರಾ, ಸಿಟಿ ಔಟ್ಸ್ಕರ್ಟ್ಸಲ್ಲಿ. ಹಂಗಂದಮೇಲೆ ನೀವು ಆರಾಮಾಗಿ ಚೆನ್ನಾಗಿರೋ ಬಿಲ್ಡ್ ಕ್ವಾಲಿಟಿ ಗಾಡಿನೇ ತಗೋಬೇಕು. ಬನ್ನಿ ಈಗ ರಶ್ ಮೋಡ್ಗೆ ಹಾಕೊಂಡಿದ್ದೀನಿ. ಇದರಲ್ಲಿ ಪವರ್ ನೋಡೋಣ. ಓಹ್, ಚೆನ್ನಾಗಿದೆ ಗುರು ರಶ್ ಮೋಡಲ್ಲಿ ಪವರು. ಬಟ್ ಓಲಾದಲ್ಲಿ ಇದೆಯಲ್ಲ ಆ ರೇಂಜಿಗೆ ಪವರ್ ಇಲ್ಲ, ಬಟ್ ಚೆನ್ನಾಗಿದೆ. $80 ರೀಚ್ ಆಯಿತು ರಶ್ ಮೋಡಲ್ಲಿ. 85, 86, ಅಷ್ಟೇ ಅನಿಸುತ್ತೆ ಗುರು. ಇದ್ರು ಟಾಪ್ ಸ್ಪೀಡು 85 ಇರಬೇಕೇನೋ ಮೋಸ್ಟ್ಲಿ. ಅದ್ರ ಮೇಲೆ ಹೋಗ್ತಾ ಇರ್ನಿಲ್ಲ ಗಾಡಿ. ಅಷ್ಟೇ ಇದ್ರದ್ದು ಟಾಪ್ ಸ್ಪೀಡ್ ಬಂದು 87. ಅಂದರೆ ಇದೊಂದು ಸ್ವಲ್ಪ ಡೌನ್ ಇರೋದ್ರಿಂದ 87 ಗಂಟೆ ಹೋಗ್ತಿದೆ. 85 ಅನ್ಕೋಬೋದು ಇದ್ರದ್ದು ಟಾಪ್ ಸ್ಪೀಡು. ನೋಡಿ ನಾನು ಫುಲ್ ಹಿಡ್ದಿದ್ದೀನಿ ಆಕ್ಸಿಲರೇಟ್ರು, ಬಟ್ 87 ಮೇಲೆ ಹೋಗ್ತಾ ಇಲ್ಲ. ಬೇಜಾನ ನಿಮಗೆ ಸಿಟಿ ಒಳಗಡೆ ಓಡಾಡೋದಕ್ಕೆ ಇಷ್ಟು. ಅಲ್ಲೊಂದು ರಿವರ್ ಎಲೆಕ್ಟ್ರಿಕ್ ಹೋಗ್ತಾ ಇದೆ ನೋಡಿ, ರೆಡ್ ಕಲರು. ಸೊ ಇದಿಷ್ಟು ಈ ಗಾಡಿ ಬಗ್ಗೆ ರಿವ್ಯೂ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.